ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಡ್ರೀಮ್ ಗರ್ಲ್ ಭಾಗ 48. ಸಾಹಿ ಇಂದಿನ ದಿನ ತಾರಕ್ ಮಾಡಿದ ಕೆಲಸಕ್ಕೆ ಕೋಪಗೊಂಡು ಹಾಲಿನ ಗ್ಲಾಸ್ ತೆಗೆದುಕೊಂಡು ಟೇಬಲ್ ಮೇಲೆ ಇಟ್ಟು ಕ್ಯೂಟಿಗೆ ಒಂದು ಕಡೆ ತಾರಕ್ ಇದ್ದರೆ ಮತ್ತೊಂದು ಕಡೆಗೆ ಹೋಗಿ ಮಲಗಿದಳು, ಯಾವುದೇ ಭಾವನೆ ಇಲ್ಲದೆ. ಹೋಯ್, ಏನು ಡಾರ್ಲಿಂಗ್ ಇದು, ಮತ್ತೆ ಕಂಡೀಷನ್ ತಪ್ಪುತ್ತಿದ್ದೀಯಾ ಅಂದನು ರೇಗಿದಂತೆ ನೋಡುತ್ತಾ. ಸಾಹಿಯಿಂದ ಯಾವುದೇ ಉತ್ತರ ಬರಲಿಲ್ಲ. ಉಪ್ಸ್, ನಿನಗೆ ಹೀಗಲ್ಲ ಎನ್ನುತ್ತಾ ಕ್ಯೂಟಿ ಪಕ್ಕದಿಂದ ಎದ್ದು ಅವಳು ಕೆಳಗೆ ಬೀಳದಂತೆ ಅಡ್ಡಲಾಗಿ ದೊಡ್ಡ ದಿಂಬಿನ ಗೋಡೆಯನ್ನು ಕಟ್ಟಿ ಸಾಹಿ ಪಕ್ಕದಲ್ಲಿ ಸೇರಿಕೊಂಡನು ಬೆಕ್ಕಿನಂತೆ. ಸಾಹಿ ಪಕ್ಕದಲ್ಲಿ ಸೇರಿ ಅವಳ ಸೊಂಟದ ಸುತ್ತ ಕೈ ಹಾಕುತ್ತಿದ್ದಾಗ ಸಾಹಿ ಆ ಕೈಯನ್ನು ತೆಗೆಯುತ್ತಿದ್ದಳು. ಸಾಹಿ ಡಾರ್ಲಿಂಗ್ ಎನ್ನುತ್ತಾ ಬೆನ್ನಿನ ಮೇಲೆ ತುಟಿಗಳಿಂದ ಬರೆಯುತ್ತಾ ಪ್ರೀತಿಯಿಂದ ಕರೆದನು ತಾರಕ್. ಸಾಹಿ ಕೋಪದಿಂದ ಹಿಂದೆ ತಿರುಗಿ ಏನು ಅಂದಳು ಗದರಿಸಿದಂತೆ. ಡಾರ್ಲಿಂಗ್, ನೀನು ಅಷ್ಟು ಕೋಪದಿಂದ ಮಾತನಾಡಬೇಡ, ನನಗೆ ಭಯವಾಗುತ್ತಿದೆ, ಅದರಲ್ಲೂ ನಾನು ಚಿಕ್ಕ ಮಗು ಅಂದನು ತಾರಕ್. ನೀನು ಚಿಕ್ಕ ಮಗು ಎನ್ನುತ್ತಾ ಕೋಪವನ್ನು ಒಳಗೆ ಅದುಮುತ್ತಾ ಚಿಕ್ಕ ಹುಡುಗನ ಚೇಷ್ಟೆಗಳನ್ನು ಮಾಡಿದೆಯಾ? ಮೊದಲು ಅಮ್ಮ ಆಂಟಿಯವರು ಇದ್ದಾರೆ ಎಂದು ಹೇಳುತ್ತಿದ್ದರೂ ಕೇಳದೆ ಹುಚ್ಚಾಗಿ ಬಿಹೇವ್ ಮಾಡಿದೆ ಅಂದಳು. ಅದಕ್ಕಿಂತ ಹೆಚ್ಚಾಗಿ ಅಲ್ಲಿ ಕೂಡ ನಿನ್ನ ಒಂದು ಬದಲಿ ವ್ಯವಹಾರ ಅಂದರೆ ಡೀಲಿಂಗ್, ಚಿ ಅಂದಳು. ತಾರಕ್ ಹುಚ್ಚನಂತೆ ನಗುತ್ತಾ, ಮತ್ತೇನು ಮಾಡಲಿ ಡಾರ್ಲಿಂಗ್, ನೀನಂತೂ ಬಿಸಿ ಬಿಸಿಯಾಗಿ ಮುತ್ತು ಕೊಡುತ್ತೇನೆ ಎಂದು ಚಿಕ್ಕ ಹುಡುಗನಿಗೆ ಚಾಕ್ಲೇಟ್ ಆಸೆ ತೋರಿಸಿದಂತೆ ನನಗೆ ಮುತ್ತಿನ ಆಸೆ ತೋರಿಸಿ ಮೋಸ ಮಾಡಿ ಓಡಿ ಹೋಗಿದ್ದೀಯಾ ಅಂದನು. ನಿನಗೆ ಮುತ್ತು ಕೊಡುತ್ತೇನೆ ಎಂದು ನಾನು ಹೇಳಿದ್ದೆನಾ ಎಂದು ಕೇಳಿದಳು ನೇರವಾಗಿ ನೋಡುತ್ತಾ. ನೀನೇ ತಾನೇ ಬಿಸಿಯಾಗಿ 2 ಕೊಡುತ್ತೇನೆ ಎಂದೆ ಅಂದನು ಅಮಾಯಕನಾಗಿ. ನಾನು ಬಿಸಿಯಾಗಿ 2 ಅಂದೆ, ಆದರೆ ಮುತ್ತು ಎಂದು ಎಲ್ಲಿಯೂ ಮೆನ್ಷನ್ ಮಾಡಲಿಲ್ಲ ಅಂದ್ಲು. ಅಂದರೆ ಮೊದಲು ತಿನ್ನಿಸುವಾಗ ಕೂಡ ಅದರೊಂದಿಗೆ ಇನ್ನೂ 2 ಸೇರಿಸಿ ಅಂದೆಯಲ್ಲ, ಅದು ಕೂಡ ಇದೇನಾ ಎನ್ನುತ್ತಾ ಗಾಬರಿಯಿಂದ ತೊಡೆಯ ಮೇಲೆ ಕೈಯಿಟ್ಟು ಉಜ್ಜಿಕೊಂಡನು. ತಾರಕ್ ಮುಖ ನೋಡಿ ನಗುವನ್ನು ತಡೆದುಕೊಂಡು ಅದೇ ಅಂದಳು. ನೋ, ನೀನು ಹೀಗೆ ಮೋಸ ಮಾಡಬಾರದು, ನಾನು ಒಪ್ಪುವುದಿಲ್ಲ ಅಂದನು ಚಿಕ್ಕ ಮಗುವಿನಂತೆ. ನಾನೇನು ಮೋಸ ಮಾಡಿದೆ ಅಂದ್ಲು. ನಾನೇನು ಮೋಸ ಮಾಡಿಲ್ಲ, ಆದರೆ ಬಾಯಿ ಮುಚ್ಚಿಕೊಂಡು ಆ ಕಡೆ ಹೋಗಿ ಮಲಗು ಸರಿ ಅಂದಾಗ ಹಾಗೆ ಹೇಗೆ ಆಗುತ್ತದೆ? ನೀನು ಬಿಸಿಯಾಗಿ 2 ಅಂದೆ, ಅದನ್ನು ನಾನು ಅರ್ಥ ಮಾಡಿಕೊಳ್ಳಲಿಲ್ಲ. ಓಕೆ, ಆದರೆ ನಾನು ನನ್ನ ಡೀಲಿಂಗ್ ಕ್ಲಿಯರ್ ಆಗಿ ಹೇಳಿದ್ದೇನೆ, ನಿನ್ನ ಪಕ್ಕದಲ್ಲಿ ಮಲಗುತ್ತೇನೆ ಎಂದು, ಅದರಲ್ಲೂ ನಿನ್ನನ್ನು ಹಗ್ ಮಾಡಿಕೊಂಡೇ ಮಲಗುತ್ತೇನೆ ಎಂದು. ನಾನು ಹೀಗಂತ ಖಂಡಿತ ಕೇಳುವುದಿಲ್ಲ ಅಂದನು ಅವಳನ್ನು ಗಟ್ಟಿಯಾಗಿ ಸುತ್ತುವರೆದು. ಅಂಟಿನಂತೆ ಹೀಗೆ ಅಂಟಿಕೊಂಡಿದ್ದೀಯಾ ಏನು ತಾರಕ್? ನೀನು ನನ್ನನ್ನು ಮೊದಲು ಬಿಡು, ನಾಳೆಯಿಂದ ಶೂಟಿಂಗಿಗೆ ಹೋಗ್ತಾ ಇದ್ದೀಯಾ ಅಲ್ಲವೇ? ಹೇಗೂ ಅಲ್ಲಿ ನಿನ್ನ ಗರ್ಲ್ ಫ್ರೆಂಡ್ಸ್ ಇರುತ್ತಾರೆ ಅಲ್ಲವೇ? ಹೇಗೂ ಆ ಕಾವೇರಿ ಕೂಡ ಹೇಳಿದ್ದಳಲ್ಲವೇ, ಮಿಸ್ ಯು ಬೇಬಿ ಎನ್ನುತ್ತಾ. ಹೋಗಿ ಅವಳಿಗೆ ಅಂಟಿಕೊ, ನನಗಲ್ಲ ಅಂದಳು. ಅವಳಿಗೆ ಅಂಟಿಕೊಳ್ಳಬೇಕೋ ಬೇಡವೋ ನನಗೆ ಗೊತ್ತಿದೆ, ಆದರೆ ಈಗಂತೂ ನಿನ್ನನ್ನೇ ಅಂಟಿಕೊಳ್ಳಬೇಕು ಡಾರ್ಲಿಂಗ್ ಎನ್ನುತ್ತಾ. ನೀನು ಕೊಡುತ್ತೇನೆ ಅಂದಿದ್ದು ಮುತ್ತು ಆಗದಿರಬಹುದು, ಆದರೆ ನಾನು ತೆಗೆದುಕೊಳ್ಳುತ್ತೇನೆ ಅಂದಿದ್ದು ಮಾತ್ರ ಮುತ್ತು ತಾನೆ ಎನ್ನುತ್ತಾ ಅವಳನ್ನು ಮಾತನಾಡಲು ಬಿಡದೆ ಅವಳ ತುಟಿಗಳನ್ನು ತನ್ನ ತುಟಿಗಳಿಂದ ಮುಚ್ಚಿದನು ತಾರಕ್. ಮುತ್ತು ಕೊಡುತ್ತಲೇ ಅವಳ ಸೊಂಟದ ಮಡಿಕೆಗಳನ್ನು ಸರಿಪಡಿಸುತ್ತಾ ಅವಳಿಗೆ ಉಸಿರಾಟವನ್ನು ಭಾರವಾಗಿಸಿದನು. ಸಾಹಿಗೆ ಉಸಿರಾಟ ಭಾರವಾದ ಸಮಯದಲ್ಲಿ ದಬ ದಬ ಅಂತ ಬೆನ್ನಿನ ಮೇಲೆ ಹೊಡೆಯುತ್ತಿದ್ದಾಗ ಅವಳನ್ನು ಬಿಟ್ಟು ನಾನು ತೆಗೆದುಕೊಳ್ಳುತ್ತೇನೆ ಅಂದಿದ್ದ 2ರಲ್ಲಿ ಯಶಸ್ವಿಯಾಗಿ 1 ಪೂರ್ಣಗೊಂಡಿದೆ, ಇನ್ನೊಂದು ನಾಳೆಗೆ ಮುಂದೂಡುತ್ತಿದ್ದೇನೆ, ಇಲ್ಲವಾದರೆ ಸತ್ತು ಹೋಗುವಂತಿದ್ದೀಯಾ? ಇಷ್ಟು ಸೂಕ್ಷ್ಮವಾಗಿದ್ದರೆ ಹೇಗೆ ಡಾರ್ಲಿಂಗ್, ನನ್ನನ್ನು ಹೇಗೆ ತಡೆದುಕೊಳ್ತೀಯಾ ಎನ್ನುತ್ತಾ ಅವಳನ್ನು ಬಿಟ್ಟು ಅವಳ ಕುತ್ತಿಗೆಯ ಮಡಿಕೆಗಳಲ್ಲಿ ತನ್ನ ಮುಖವನ್ನು ಮರೆಮಾಚಿ ಸೊಂಟವನ್ನು ಗಟ್ಟಿಯಾಗಿ ಸುತ್ತಿ ನಿದ್ರಿಸಿದನು ತಾರಕ್. ಅಷ್ಟು ಹತ್ತಿರದಲ್ಲಿರುವ ತಾರಕನ ಮುಖ ನೋಡುತ್ತಾ ಇಲ್ಲಿಯವರೆಗೆ ಅವನು ಮಾಡಿದ ತುಂಟತನವನ್ನು ನೆನಪಿಸಿಕೊಂಡು ನಾಚಿಕೆಯಿಂದ ಕೆನ್ನೆಗಳು ಕೆಂಪಾಗಲು ಅಷ್ಟರಲ್ಲೇ ಕಾವೇರಿ ಮಾತುಗಳು ನೆನಪಾಗಿ ಅವನ ಕೂದಲನ್ನು ನೇವರಿಸುತ್ತಾ,
ನಾಳೆಯಿಂದ ಶೂಟಿಂಗ್ನಲ್ಲಿ ಬಿದ್ದು ಹೋದರೆ ನಿಜವಾಗಿಯೂ ನೀನು ಮತ್ತೆ ಆ ಕಾವೇರಿ ಹಿಂದೆ ಹೋಗ್ತೀಯಾ ಎಂದು ಮೌನವಾಗಿ ಅವನನ್ನು ಪ್ರಶ್ನಿಸುತ್ತಾ ಕಣ್ಣು ಮುಚ್ಚಿಕೊಂಡಳು. ಬೆಳಿಗ್ಗೆ ತಾರಕ್ ಎದ್ದಾಗ ತನ್ನ ಒಂದು ಕಡೆ ಕ್ಯೂಟಿ ಸಂಪೂರ್ಣವಾಗಿ ತನ್ನ ಮೇಲೆ ಏರಿದ್ದರೆ ಮತ್ತೊಂದು ಕಡೆ ಸಾಹಿ ಅರ್ಧ ತಾರಕ್ ಮೇಲೆ ಸೇರಿರುವಾಗ ಮೊದಲಿಗೆ ಸಂಪೂರ್ಣವಾಗಿ ತನ್ನ ಮೇಲೆಯೇ ಮಲಗಿದ್ದ ಕ್ಯೂಟಿಯನ್ನು ಇನ್ನೂ ಸ್ವಲ್ಪ ಮೇಲೆ ಸರಿಸಿ ತನ್ನ ಮುಖದ ಹತ್ತಿರ ತಂದುಕೊಂಡು ಅವಳಿಗೆ ಸ್ವಲ್ಪವೂ ಡಿಸ್ಟರ್ಬ್ ಆಗದಂತೆ ಕ್ಯೂಟಿಗೆ ಮುತ್ತು ಕೊಟ್ಟು ಮೈ ಏಂಜಲ್, ನನ್ನ ಬಂಗಾರದ ಮಗಳು ಎನ್ನುತ್ತಾ ಗುಂಡಗಿರುವ ಕೆನ್ನೆಗಳಿಗೆ ಮುತ್ತುಗಳನ್ನು ಒತ್ತಿ ಜಾಗರೂಕವಾಗಿ ದಿಂಬನ್ನು ಅಡ್ಜಸ್ಟ್ ಮಾಡಿ ದಿಂಬಿನ ಮೇಲೆಯೇ ಮಲಗಿಸಿದನು. ಆನಂತರ ಮತ್ತೊಂದು ಕಡೆ ಅರ್ಧ ತನ್ನ ಎದೆಯ ಮೇಲೆ ನಿದ್ರಿಸುತ್ತಿದ್ದ ಸಾಹಿಯನ್ನು ನೋಡಿ ಮೆಲ್ಲಗೆ ಬೆಡ್ ಮೇಲೆ ಅವಳನ್ನು ಸೇರಿಸಿ ತಾನು ಕೂಡ ಅವಳ ಕಡೆಗೆ ತಿರುಗಿ ಹಣೆಯ ಮೇಲೆ ಕೆನ್ನೆಗಳ ಮೇಲೆ ಚಿಕ್ಕ ಮುತ್ತುಗಳನ್ನು ಒತ್ತುತ್ತಿದ್ದಾಗ ಅವನ ಮೀಸೆಯ ಸ್ಪರ್ಶಕ್ಕೆ ನಿದ್ರೆಯಲ್ಲಿ ಚಲಿಸುತ್ತಿದ್ದಳು. ನಿದ್ರೆಯಲ್ಲಿ ತುಟಿಗಳನ್ನು ಮುಚ್ಚಿಕೊಂಡು ಮಲಗಿದ್ದ ಸಾಹಿ ಇನ್ನೂ ಮುದ್ದಾಗಿ ಕಾಣಿಸುತ್ತಿದ್ದಳು ಅವನಿಗೆ. ಮುದ್ದಾಗಿರುವ ತುಟಿಗಳ ಮೇಲೆ ಅಂಟದಂತೆ ಚಿಕ್ಕ ಪೆಕ್ ಕೊಟ್ಟು ಬೆಡ್ ಇಳಿದು ಇಬ್ಬರಿಗೂ ಬೆಡ್ಶೀಟ್ ಸರಿಪಡಿಸಿ AC ಅಡ್ಜಸ್ಟ್ ಮಾಡಿ ಬಹಳ ದಿನಗಳ ನಂತರ ಜಿಮ್ ಏರಿಯಾಕ್ಕೆ ಹೊರಟು ಹೋದನು ತಾರಕ್ ಹೋಗಿ 1 ಗಂಟೆಯ ನಂತರ ಎದ್ದ ಸಾಹಿಗೆ ಪಕ್ಕದಲ್ಲಿ ಕ್ಯೂಟಿ ಮಾತ್ರ ಇದ್ದು ತಾರಕ್ ಕಾಣಿಸದೇ ಇದ್ದಾಗ ಇಷ್ಟು ಬೆಳಿಗ್ಗೆ ಎಲ್ಲಿಗೆ ಹೋಗಿರಬಹುದು ಎಂದು ಯೋಚಿಸಿ ಮುದ್ದಾಗಿ ನಿದ್ರಿಸುತ್ತಿರುವ ಕ್ಯೂಟಿಗೆ ಮುತ್ತು ಕೊಟ್ಟು ಮೊದಲು ಫ್ರೆಶ್ ಆಗೋಣ ಎಂದುಕೊಂಡು ಬೆಡ್ ಇಳಿದು ವಾಶ್ರೂಮ್ಗೆ ಹೊರಟು ಹೋದಳು. ಈ ಬಾರಿ ಸೀರೆಯಲ್ಲಿ ತಾರಕ್ ವರ್ಕೌಟ್ಗಳನ್ನು ಪೂರ್ಣಗೊಳಿಸಿಕೊಂಡು ರೂಮಿಗೆ ಬರುವ ಹೊತ್ತಿಗೆ ಸಾಹಿ ವಾಶ್ರೂಮ್ಗೆ ಹೋಗಿದ್ದಳು. ವಾಶ್ರೂಮಿನಿಂದ ಬರುತ್ತಿರುವ ನೀರಿನ ಶಬ್ದಕ್ಕೆ ಈಗಾಗಲೇ ಸ್ನಾನ ಕೂಡ ಮಾಡುತ್ತಿದ್ದ ಎಂದುಕೊಂಡು ಕ್ಯೂಟಿ ಪಕ್ಕದಲ್ಲಿ ಹೋಗಿ ಅವಳ ಚಿಕ್ಕ ಕೈಗಳನ್ನು ಹಿಡಿದುಕೊಂಡು ಪುಟ್ಟ ಬೆರಳುಗಳೊಂದಿಗೆ ಆಟವಾಡುತ್ತಾ ಕ್ಯೂಟಿ ಅಂಗೈಯಲ್ಲಿರುವ ಮಚ್ಚೆಯನ್ನು ನೋಡುತ್ತಾ ತನ್ನ ಅಂಗೈಯಲ್ಲಿ ಅದೇ ಜಾಗದಲ್ಲಿರುವ ಮಚ್ಚೆಯನ್ನು ನೋಡಿಕೊಂಡು ನನ್ನ ಬಂಗಾರ ಅಪ್ಪಟ ನನ್ನ ಹಾಗೆಯೇ ಎಂದುಕೊಳ್ಳುತ್ತಾ ಮುತ್ತುಗಳನ್ನು ಕೊಡುತ್ತಿದ್ದನು. ಇಷ್ಟರಲ್ಲಿ ವಾಶ್ರೂಮಿನಿಂದ ಹೊರಗೆ ಬಂದ ಸಾಹಿ, ಹೌದು ಅಪ್ಪಟ ನಿನ್ನ ಹಾಗೆಯೇ, ಬುದ್ಧಿಗಳು ಮಾತ್ರ ನಿನ್ನವು ಬರದಿದ್ದರೆ ಬಹಳ ಚೆನ್ನಾಗಿರುತ್ತದೆ ಅಂದಳು ಮಿರರ್ನಲ್ಲಿ ನೋಡಿಕೊಳ್ಳುತ್ತಾ. ಸಾಹಿಯ ಧ್ವನಿ ಕೇಳುವವರೆಗೆ ತನ್ನ ಬಗ್ಗೆಯೇ ಮರೆತು ಹೋಗಿದ್ದನು ತಾರಕ್. ಸಾಹಿಯ ಮಾತಿಗೆ ಕ್ಯೂಟಿ ಪಕ್ಕದಿಂದ ಎದ್ದು ತನ್ನ ಹತ್ತಿರ ಬರುತ್ತಾ, ನನ್ನ ಬುದ್ಧಿಗೆ ಏನಾಗಿದೆ ಡಾರ್ಲಿಂಗ್, ಯು ನೋ ವಾಟ್, ಐ ಆಮ್ ಟೂ ಗುಡ್ ಗೊತ್ತಾ ಅಂದನು ಅವಳನ್ನು ಬ್ಯಾಕ್ ಹಗ್ ಮಾಡಿಕೊಂಡು. ತನ್ನನ್ನು ಅಪ್ಪಿಕೊಂಡ ತಾರಕ್ ಕೈಗಳ ಮೇಲೆ ಹೊಡೆಯುತ್ತಾ, ನೀನು ಎಷ್ಟು ಗುಡ್ ಎಂದು ಇಂದು ನಿನ್ನ ಮಗಳಿಗೂ ತಿಳಿಯುತ್ತದೆ ಬಿಡು ಅಂದಳು ಸಾಹಿ. ನನ್ನ ಮಗಳಿಗೆ ಇಂದು ನನ್ನ ಬಗ್ಗೆ ಹೊಸದಾಗಿ ತಿಳಿಯುವಂಥದ್ದು ಏನಿದೆ ಡಾರ್ಲಿಂಗ್, ನಾನೇ ಯಾವಾಗಲೂ ನನ್ನ ಮಗಳಿಗೆ ಹೀರೋನೆ ಅಂದನು ಅವಳ ಕುತ್ತಿಗೆಯ ಮಡಿಕೆಗಳಲ್ಲಿ ತಲೆಯನ್ನು ಸೇರಿಸಿ ಅವಳ ಶರೀರದ ಪರಿಮಳವನ್ನು ಮತ್ತಾಗಿ ಆಸ್ವಾದಿಸುತ್ತಾ. ಅದೇ ತಾನೇ ನಾನು ಹೇಳುತ್ತಿರುವುದು, ನೀನು ಹೀರೋವೇ. ಹೀರೋ ಅಂದರೆ ಹೇಗಿರುತ್ತಾನೆ ಎಂದು ಇಂದು ನಿನ್ನ ಮಗಳಿಗೆ ಲೈವ್ನಲ್ಲಿ ತೋರಿಸಲಿದ್ದೇನೆ. ಇಂದು ಶೂಟಿಂಗಿಗೆ ನಿನ್ನ ಜೊತೆ ನಾನು ಕ್ಯೂಟಿ ಕೂಡ ಬರುತ್ತೇವೆ ಅಂದಳು. ಹೌದಾ, ಏಕೆ ಡಾರ್ಲಿಂಗ್, ಮನೆಯಲ್ಲಿ ಆರಾಮವಾಗಿ ರೆಸ್ಟ್ ತೆಗೆದುಕೊಳ್ಳದೆ ಏಕೆ ಬಿಸಿಲಿನಲ್ಲಿ ನೀವು ಅಲ್ಲಿಯವರೆಗೆ ಬರುವುದು? ಅಗತ್ಯವಿದ್ದರೆ ಶೂಟ್ಗೆ ಸಂಬಂಧಿಸಿದ ಮೇಕಿಂಗ್ ವಿಡಿಯೋ ನಾನು ನಿನಗೆ ಸೆಂಡ್ ಮಾಡುತ್ತೇನೆ ಅಂದನು ಮೂಗಿನಿಂದ ಕುತ್ತಿಗೆಯ ಮೇಲೆ ಉಜ್ಜುತ್ತಾ. ಅಚ್ಚಾ, ನನಗೇನು ನಿನ್ನ ಶೂಟಿಂಗ್ ಮೇಕಿಂಗ್ ವಿಡಿಯೋ ನೋಡಬೇಕೆಂದು ಆಸೆ ಇಲ್ಲಪ್ಪ. ನನಗೇನು ಹೊಸತಲ್ಲ ಕೂಡ. ನಿನ್ನ ಮಗಳು ನಿನ್ನ ಶೂಟಿಂಗ್ ನೋಡುತ್ತಾಳೆ ಎಂದು ಕರೆದುಕೊಂಡು ಬರುತ್ತಿದ್ದೇನೆ ಅಷ್ಟೇ. ಅದು ಕೂಡ ತಿಳಿದುಕೊಳ್ಳಬೇಕಲ್ಲ ಅವಳ ತಂದೆಯಲ್ಲಿರುವ ರೊಮ್ಯಾಂಟಿಕ್ ಆ್ಯಂಗಲ್ ಅಂದಳು ನಗುತ್ತಾ. ಓಹೋ ರಿಯಲಿ, ಟೆಲ್ ಮಿ ಒನ್ ಥಿಂಗ್, ಇದೆಲ್ಲ ನನ್ನ ಬಂಗಾರದ ಬಗ್ಗೆನಾ, ಅಥವಾ ನೀನು ನನ್ನನ್ನು ಮಿಸ್ ಮಾಡಿಕೊಳ್ತಾ ಇದ್ದೀಯಾ ಎನ್ನುವುದಕ್ಕ? ನಿಜ ಹೇಳು ಡಾರ್ಲಿಂಗ್ ಅಂದನು ಕಿವಿಯ ಮೇಲೆ ಮುತ್ತು ಕೊಡುತ್ತಾ. ಅಷ್ಟೆಲ್ಲ ಇಲ್ಲ ತಾರಕ್, ನಾನೇಕೆ ನಿನ್ನನ್ನು ಮಿಸ್ ಮಾಡಿಕೊಳ್ಳುತ್ತೇನೆ ಅಂದಳು ತಡಬಡಾಯಿಸುತ್ತಾ. ಸಾಹಿಯನ್ನು ತನ್ನ ಕಡೆಗೆ ತಿರುಗಿಸಿಕೊಂಡು ಅವಳ ಮುಖವನ್ನು ದೋಸಲಿಗೆ ತೆಗೆದುಕೊಂಡು
ನೀನಾದರೂ ಹಾಗೆ ಹೇಳು ಡಾರ್ಲಿಂಗ್. ನಾನಂತೂ ನಿಮ್ಮಿಬ್ಬರನ್ನು ನಿಜವಾಗಿಯೂ ತುಂಬ ಮಿಸ್ ಮಾಡಿಕೊಳ್ಳುತ್ತೇನೆ ಎಂದು ಅವಳ ಕಣ್ಣುಗಳಲ್ಲಿ ನೋಡುತ್ತಾ ಪ್ರೀತಿಯಿಂದ ಹೇಳುತ್ತಿದ್ದಾಗ ಸಾಹಿ ನಾಚಿಕೆಯಿಂದ ಸೈಲೆಂಟಾಗಿ ತನ್ನ ಕಣ್ಣುಗಳನ್ನು ಕೆಳಗೆ ಇಳಿಸಿದಳು. ನಾಚಿಕೆಯಿಂದ ಕೆಂಪಾದ ಅವಳ ಕೆನ್ನೆಯ ಮೇಲೆ ಕೈಯಿಟ್ಟು, ನಿಜ ಡಾರ್ಲಿಂಗ್, ಇಷ್ಟು ದಿನಗಳಿಂದ ನಿಮ್ಮಿಬ್ಬರೂ ನನ್ನ ಪಕ್ಕದಲ್ಲೇ ಇರುವುದರಿಂದ ಚೆನ್ನಾಗಿ ಅಭ್ಯಾಸವಾಗಿ ಹೋಗಿದೆ. ಇಂದು ನಿಮ್ಮನ್ನು ಬಿಟ್ಟು ಶೂಟಿಂಗಿಗೆ ಹೋಗಬೇಕೆಂದರೆ ಏನೋ ನನಗೂ ಕೂಡ ಮಿಸ್ಸಿಂಗ್ ಫೀಲಿಂಗ್ ಬೇಬಿ. ನೀನು ಶೂಟ್ಗೆ ಬರುತ್ತೇನೆ ಎನ್ನುತ್ತಿರುವುದು ಏನೇ ಇರಲಿ, ನನಗಂತೂ ತುಂಬ ಹ್ಯಾಪಿಯಾಗಿದೆ ಎನ್ನುತ್ತಾ ಅವನ ಆಲಿಂಗನದಲ್ಲಿ ಬಂಧಿಸಿದನು ತಾರಕ್. ತಾರಕ್ ಹಾಗೆ ತನ್ನೊಂದಿಗೆ ಪ್ರೀತಿಯಿಂದ ಮಾತನಾಡುತ್ತಿದ್ದರೆ ಸಾಹಿಗೆ ತುಂಬ ಸಂತೋಷವಾಯಿತು. ಆದರೆ ಇನ್ನೂ ಮನಸ್ಸಿನಲ್ಲಿ ಎಲ್ಲೋ ಕಾವೇರಿ ಹೇಳಿದ ಮಾತುಗಳೇ ಅವಳಿಗೆ ನೆನಪಾಗುತ್ತಿದ್ದರೆ ತನ್ನ ಪ್ರೀತಿಯನ್ನು ಹೊರಹಾಕಲು ಸಾಧ್ಯವಾಗುತ್ತಿರಲಿಲ್ಲ. ಮೊದಲು ತಾರಕ್ನನ್ನು ಬಿಟ್ಟು ಬಿಡಬೇಕು ಎಂದುಕೊಂಡಿದ್ದ ಸಾಹಿಯೇ ಈಗ ಅವನನ್ನು ಎಂದಿಗೂ ಬಿಡದಂತೆ ಬಿಟ್ಟು ಹೋಗದಷ್ಟು ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು ಎಂದು ಅನ್ನಿಸುತ್ತಿತ್ತು. ಆದರೆ ಮನಸ್ಸಿನಲ್ಲಿ ಎಲ್ಲೋ ಮುಂಬೈನಲ್ಲಿ ನಡೆದ ಘಟನೆ, ನಿನ್ನೆ ಕಾವೇರಿ ಮಾತುಗಳು ನೆನಪಾಗುತ್ತಿದ್ದರೆ ತನ್ನ ಮನಸ್ಸಿನಲ್ಲಿ ಎಲ್ಲೋ ಮೊಳಕೆ ಹೊಡೆಯುತ್ತಿದ್ದ ನಂಬಿಕೆಯನ್ನು ಇನ್ನಷ್ಟು ಅದುಮಿ ಬಿಡುತ್ತಿದ್ದವು. ತನ್ನನ್ನು ಅಪ್ಪಿಕೊಂಡ ತಾರಕ್ನನ್ನು ಸುತ್ತುವರಿಯಲು ಮನಸ್ಸು ಒದ್ದಾಡುತ್ತಿದ್ದರೂ ಬುದ್ಧಿ ಮೆದುಳಿನಲ್ಲಿ ಭಯವನ್ನು ಹುಟ್ಟಿಸುತ್ತಿದ್ದರೆ ಅವಳ ಕೈಗಳು ಅವನನ್ನು ಸುತ್ತಿಕೊಳ್ಳಲಿಲ್ಲ. ಸಾಹಿ ಕೈಗಳನ್ನು ತನ್ನ ಕೈಗಳಿಂದ ಲಾಕ್ ಮಾಡುತ್ತಾ ಅವಳ ತುಟಿಗಳ ಮೇಲೆ ಚಿಕ್ಕ ಪೆಗ್ ಕೊಟ್ಟು, ಥ್ಯಾಂಕ್ ಯು ಡಾರ್ಲಿಂಗ್, ನಾನು ಕೇಳಲು ಸಾಧ್ಯವಾಗದಿದ್ದರೂ ನೀನೇ ನನ್ನ ಫೀಲಿಂಗ್ಸ್ ಅರ್ಥ ಮಾಡಿಕೊಂಡಿದ್ದಕ್ಕೆ. ನಾನು ಫ್ರೆಶ್ ಆಗಿ ಬರುತ್ತೇನೆ. ಅಷ್ಟರಲ್ಲಿ ನನ್ನ ಏಂಜಲ್ನನ್ನು ಕೂಡ ಎಬ್ಬಿಸಿ ನೀವು ರೆಡಿ ಆಗಿ ಎಂದು ಹೇಳಿ ಟವಲ್ ತೆಗೆದುಕೊಂಡು ವಾಶ್ರೂಮ್ಗೆ ಹೋದನು ತಾರಕ್. ಹೋಗುತ್ತಿರುವ ತಾರಕ್ನನ್ನು ನೋಡಿ, ಎಂದಿಗೂ ಹೀಗೆ ನಮ್ಮೊಂದಿಗೆ ಇರುತ್ತೀಯ ತಾರಕ್ ಎಂದು ಮನಸ್ಸಿನಲ್ಲಿ ಅಂದುಕೊಂಡು, ಉಪ್ಸ್, ಅದು ಬರೀ ನನ್ನ ಅತಿಯಾಸೆ ಏನೋ ಎಂದು ನಿಟ್ಟುಸಿರು ಬಿಟ್ಟು ಕ್ಯೂಟಿಯನ್ನು ಎಬ್ಬಿಸಲು ಅವಳ ಹತ್ತಿರ ಹೋದಳು. 1 ಗಂಟೆಯ ನಂತರ ಕ್ಯೂಟಿಗೆ ಬ್ರೇಕ್ಫಾಸ್ಟ್ ಮಾಡಿಸಿ ತಾರಕ್ ಜೊತೆಗೆ ಸಾಹಿ ಕ್ಯೂಟಿ ಸೇರಿ ಶೂಟಿಂಗ್ ಸ್ಪಾಟ್ಗೆ ಹೋಗಲು ರೆಡಿಯಾಗಿ ಹೊರಗೆ ಬರುವ ಹೊತ್ತಿಗೆ ತಾರಕ್ ಸ್ಪೆಷಲ್ ಕ್ಯಾರವಾನ್ ರೆಡಿಯಾಗಿ ಇತ್ತು. ಕ್ಯೂಟಿಯನ್ನು ಎತ್ತಿಕೊಂಡು ಮೊದಲು ತಾರಕ್, ನಂತರ ಸಾಹಿ ಕ್ಯಾರವಾನ್ ಏರಿದರು. ಕ್ಯಾಸ್ಟ್ರಿ ಫರ್ನಿಚರ್, ಹೋಮ್ ಥಿಯೇಟರ್ನಂತಹ ಪ್ರತ್ಯೇಕ ರೂಮ್, ಲಕ್ಸರಿ ಬೆಡ್ರೂಮ್, ಸೆಂಟ್ರಲ್ ಎಸಿ, LED ಸ್ಕ್ರೀನಿಂಗ್, ಮಿನಿ ಸೈಜ್ ಕಿಚನ್, ಇಂಪೋರ್ಟೆಡ್ ಸೋಫಾ ಸೆಟ್ಗಳು, ಸುತ್ತಲೂ ಮಿರರ್ಗಳಿಂದ ನೋಡಲು ಇಂದ್ರ ಭವನದಂತೆ ಇತ್ತು ಆ ಕ್ಯಾರವಾನ್. ಒಳಗೆ ಬಂದ ತಕ್ಷಣ ಕ್ಯೂಟಿಯ ಕಣ್ಣುಗಳಂತೂ ಹತ್ತಿ ಬೀಜದಂತೆ ತೆರೆದುಕೊಂಡು ತಾರಕ್ ತೊಡೆಯಿಂದ ಒಮ್ಮೆಲೆ ಕೆಳಗೆ ಜಾರಿದಳು. ವಾವ್ ಡ್ಯಾಡಿ, ಈ ಹೌಸ್ ಸೂಪರ್ ಇದೆ ಎನ್ನುತ್ತಾ ಕ್ಯೂಟಿ ಕುಪ್ಪಳಿಸುತ್ತಾ ಹೇಳುತ್ತಿದ್ದಾಗ ತಾರಕ್ ಸೋಫಾದಲ್ಲಿ ಕುಳಿತುಕೊಂಡು, ನಿನಗೆ ಇಷ್ಟವಾಯಿತಾ ಏಂಜಲ್ ಎಂದು ಕೇಳಿದನು. ಓ ಸೂಪರ್ ಇದೆ ಡ್ಯಾಡಿ, ನಾನು ಇಲ್ಲೇ ಆಟ ಆಡುತ್ತೇನೆ ಎನ್ನುತ್ತಾ ನಗುತ್ತಾ ಹೇಳಿದಳು ಕ್ಯೂಟಿ. ಕ್ಯೂಟಿಯ ನಗುವನ್ನು ನೋಡುತ್ತಾ ಸಾಹಿ ಹಾಗೆಯೇ ನಿಂತು ಹೋದರೆ ತಾರಕ್ ಅವಳನ್ನು ಎಳೆದು ಪಕ್ಕದಲ್ಲಿ ಕೂರಿಸಿಕೊಂಡು, ಏಕೆ ಡಾರ್ಲಿಂಗ್, ಇಷ್ಟು ದಿನ ನನ್ನ ಏಂಜಲ್ಗೆ ಇಷ್ಟು ಸಂತೋಷವನ್ನು ದೂರ ಮಾಡಿದೆ ಅಂದನು. ಕ್ಯೂಟಿಯ ಕಣ್ಣುಗಳಲ್ಲಿ ಅಲ್ಲಿರುವ ಪ್ರತಿಯೊಂದು ವಸ್ತುವನ್ನು ನೋಡಿದಾಗ ಬರುತ್ತಿರುವ ಎಕ್ಸೈಟ್ಮೆಂಟನ್ನು ಫೋನಿನಲ್ಲಿ ಕ್ಯಾಪ್ಚರ್ ಮಾಡುತ್ತಾ ಸಾಹಿ ಕೂಡ ಕ್ಯೂಟಿಯನ್ನೇ ನೋಡುತ್ತಾ, ಅವಳ ಕಣ್ಣುಗಳಲ್ಲಿ ಈ ಬೆಳಕು ಮತ್ತೆ ಮಾಯವಾದರೆ, ಹತ್ತಿರವಾದ ನೀನು ದೂರವಾದರೆ ಅವಳ ಕಣ್ಣೀರನ್ನು ನಾನು ನೋಡಲಾರೆ ತಾರಕ್ ಅಂದಳು. ಅಂದರೆ ಅಂತ ಅರ್ಥವಾಗದಂತೆ ಕೇಳಿದನು ತಾರಕ್. ಏನೋ ನಿಜವಾಗಿ ಅವಳ ಹುಟ್ಟಿಗೆ ಕಾರಣವಾದ ಆ ರಾತ್ರಿ ನೀನು ನನ್ನೊಂದಿಗೆ ವರ್ತಿಸಿದ ರೀತಿ, ನಂತರದ ದಿನವೂ ನಿನ್ನ ಮಾತುಗಳಲ್ಲಿ ನನ್ನಲ್ಲಿ ಭಯವನ್ನು ತುಂಬಿಸಿದವು ತಾರಕ್. ಅವಳಿಗೆಂದಿಗೂ ಸಿಗದ ಸಂತೋಷಗಳನ್ನು ಪರಿಚಯಿಸಿ ಮತ್ತೆ ಅವು ಅವಳಿಗೆ ಸಿಕ್ಕಂತೆ ಸಿಕ್ಕಿ ಸಿಗಲಾರದಷ್ಟು ದೂರವಾದರೆ ಅದು ಅವಳ ಪುಟ್ಟ ಪ್ರಾಣ ತಡೆದುಕೊಳ್ಳಬಹುದೇ? ಅವಳನ್ನು ನಿನ್ನಿಂದ ಈ ಕನ್ನಡಿ ಮನೆಯಂತಹ ಬಣ್ಣದ ಪ್ರಪಂಚದಿಂದ ದೂರಕ್ಕೆ ಕರೆದುಕೊಂಡು ಹೋದೆ. ಆದರೆ ಮತ್ತೆ ನಿನಗೆ ಎದುರಾಗಿದ್ದು ಅವಳ ಅದೃಷ್ಟವೋ ಅಥವಾ ದುರಾದೃಷ್ಟವೋ ಅರ್ಥವಾಗುತ್ತಿಲ್ಲ ಎನ್ನುತ್ತಾ ಕಣ್ಣೀರು ಹಾಕಿದರೆ
ತಾರಕ್ ಸಾಹಿಯ ಕೈಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ಏನೋ ಹೇಳಲು ಹೋಗುವಷ್ಟರಲ್ಲಿ ವ್ಯಾನ್ ನಿಂತಿತ್ತು. ಲೊಕೇಶನ್ ಬಂದಿದೆ ಎಂದು ಅರ್ಥವಾಯಿತು. ಸಿಟಿ ಹೊರವಲಯದಲ್ಲಿಯೇ ಶೂಟಿಂಗ್ ಆಗಿದ್ದರಿಂದ ಅರ್ಧ ಗಂಟೆಯ ನಂತರ ಲೊಕೇಶನ್ಗೆ ತಲುಪಿದ ತಾರಕ್ ಅವರು ಹೋಗುವವರೆಗೆ ಕೂಡ ಕ್ಯೂಟಿ ಅತ್ತ ಇತ್ತ ಓಡಾಡುತ್ತಲೇ ಇದ್ದಳು. ಕ್ಯಾರವನ್ ನಿಲ್ಲುತ್ತಿದ್ದಂತೆ ಡ್ಯಾಡಿ ಎನ್ನುತ್ತಾ ತಾರಕ್ ಮೇಲೆ ಸೇರಿಕೊಂಡಳು. ಕ್ಯೂಟಿ ಬಂದಿದ್ದರಿಂದ ತಾರಕ್ ಇನ್ನೇನು ಮಾತನಾಡದೆ ತನ್ನ ಕೈಗಳಲ್ಲಿದ್ದ ಸಾಹಿಯ ಕೈಯನ್ನು ಒಮ್ಮೆ ಸ್ಮೂತ್ ಆಗಿ ಪ್ರೆಸ್ ಮಾಡಿ ಆ ಸ್ಪರ್ಶದಲ್ಲಿಯೇ ತಾನು ಇರುವುದಾಗಿ ಹೇಳಿದನು ತಾರಕ್. ಈಗಾಗಲೇ ಶೂಟಿಂಗ್ನಲ್ಲಿರುವ ಕಾವೇರಿ ಇಂದು ಹೇಗಾದರೂ ತಾರಕ್ ಜೊತೆ ಡೇಟ್ಗೆ ಹೋಗಬೇಕೆಂದು ನಿಶ್ಚಯಿಸಿ ಆ್ಯಕ್ಟಿಂಗ್ ಮಾಡುತ್ತಿದ್ದಾಳೆ ಹೊರತು ಸಾವಿರ ಕಣ್ಣುಗಳಿಂದ ತಾರಕ್ಗಾಗಿ ಎದುರು ನೋಡುತ್ತಿದ್ದಾಳೆ. ತನ್ನ ಎದುರು ನೋಡುವಿಕೆ ಫಲಿಸಿ ತಾರಕ್ ಕ್ಯಾರವಾನ್ ಆ ಕಾಂಪೌಂಡ್ಗೆ ಬರುತ್ತಿದ್ದಂತೆ ಕಾವೇರಿಯ ಕಣ್ಣುಗಳಲ್ಲಿ ಮಿಂಚು ಸೇರಿತು. ಈ ಕತೆ ಇನ್ನು ಮುಂದುವರಿಯಲಿದೆ ಫ್ರೆಂಡ್ಸ್. ದಯವಿಟ್ಟು ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.